ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಹನಾ ಅವ್ರನ್ನ ಎಲ್ಲಿ ನೋಡಿದೆ ಕಾಳಿ, ಬೇಗ ಹೇಳು. ನಾನು ನಿನ್ನೆ ಮಧ್ಯರಾತ್ರಿ ತಾಲೂಕ್ ಆಫೀಸ್ ಗೇಟ್ ತಾವಿಂದ ನಡ್ಕೊಂಡು ಫ್ರೆಂಡ್ನ ಮಾತಾಡ್ಸ್ಕೊಂಡು ಮನೆಗೆ ಹೋಯ್ತಿದ್ದೆ. ಹಾಗೆ ನನ್ನ ಕಣ್ಣು ಎದುರುಗಡೆ ಬಸ್ ಸ್ಟಾಪ್ ಕಡೆ ಹೋಯ್ತು. ಅಲ್ಲಿ ಸಣ್ಣನ ಥರನೇ ಯಾರೋ ಕಾಣಿಸಿದ್ಲು. ಒಂದು ಕ್ಷಣ ಸಾನೇನೋ ಅಂತ ಕಣ್ಣು ಉಜ್ಕೊಂಡು ನೋಡ್ತಿದ್ದೆ. ಅಷ್ಟೊತ್ತಿಗಾಗಲೇ ಬಸ್ ಬಂದು ನಿಂತ್ಕೋತು. ಆಗ ಬಸ್ ಹತ್ಕೊಂಡು ಹೋದ್ಲೋ ಅಥವಾ ಯಾವ ಕಡೆ ಹೋದ್ಲೋ ಗೊತ್ತಾಗ್ಲಿಲ್ಲ. ಮತ್ ಒತ್ತಾರೆನೇ ಯಾಕೆ ಹೇಳಲಿಲ್ಲ? ಓ, ಅದು ನನಗೆ ಈಗ ಗೆಪ್ತಿ ಬಂತು, ಅದಕ್ಕೆ ಹೇಳ್ದೆ. ಲೇ ಕಾಳಿ, ಮಧ್ಯರಾತ್ರಿ ನಾನು ಅದೇ ರಸ್ತೆನಾಗ ಬಂದೆ, ಆದರೆ ನನಗ್ಯಾರೋ ಕಾಣಿಸಿಲ್ವೇ? ಕುಡ್ದಿದ್ದ ನಶೆನಾಗೆ ಬೇರೆ ಯಾರನ್ನೋ ನೋಡಿ ಸಾನ ಅಂತ ಹೇಳ್ತಿಲ್ಲ ತಾನೆ? ಕಂಟಿ, ನಾನು ಎಷ್ಟೇ ಏರಿಸ್ಕೊಂಡ್ರು ಸಾನು ಇಸ್ದಾಗೆ ನನ್ನ ಬ್ಯಾಗೆ ದಿಟ್ಟಾನೆಯ ಬರೋದು. ನನಗೆ ಈ ವಿಷಯದಲ್ಲಿ ಕಾಳಿ ಸುಳ್ಳು ಹೇಳ್ತಿದ್ದೇನೆ ಅಂತ ಅನ್ನಿಸ್ತಾ ಇಲ್ಲ. ಯಾವ ಕಡೆ ಬಸ್ ಹತ್ಕೊಂಡು ಹೋದ್ಲಲ್ಲ? ಅದೇ ಗೊತ್ತಾಯ್ತಿಲ್ಲ ಗೌಡ್ರೆ. ಗೊತ್ತಿಲ್ಲ ಅಂದ್ರೆ ಏನ್ಲ? ಕುಡಿದ ನಶೆನಾಗೆ ಆ ಬಸ್ಸಿನ ಬೋರ್ಡ್ ಕೂಡ ನೋಡಿಲ್ಲ. ಈಗ ಗೊತ್ತಾಯ್ತಲ್ಲ ದೊರೆ. ಅಜ್ಜಿ, ಯಾವ ಕಡೆಗೆ ಹೋದ್ರು, ಯಾವ ಬಸ್ ಹತ್ಕೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ. ಹೆಂಗ್ ಹುಡ್ಕೋದು? ತಾಲೂಕ್ ಆಫೀಸ್ ಎದುರುಗಡೆ ಅಂದ್ರೆ ಕಾಳಿ, ನೀನ್ ಊರ್ ಕಡೆ ಬತ್ತಿದ್ದ? ಹ್ಞೂ ಅಮ್ಮರೆ, ನಾನು ಊರ್ ಕಡೆಗೆ ಬರ್ತಿದ್ದೆ. ಹಂಗಾರೆ ಬೆಂಗಳೂರು ಬಸ್ ಹತ್ತವಳೆ ಅಂತ ಆಯ್ತು. ಸರಿ, ಹಂಗಿದ್ರೆ ನಾನು ನಮ್ಮ ಹುಡುಗರು ಕರ್ಕೊಂಡೋಗಿ ಹುಡ್ಕೊಬರ್ತೀನಿ. ನಾನು ಬರ್ತೀನಿ. ಇಲ್ಲ ಮಿಸ್ಟರ್, ನೀವು ಇಲ್ಲೇ ಇರಿ. ನೀವು ಬರಬೇಕು ಅನ್ನೋದಾದ್ರೆ ನಾನು ಫೋನ್ ಮಾಡ್ತೀನಿ. ಶ್ರೀ, ನಾನು ನಿಮ್ಮ ಜೊತೆ ಬರ್ತೀನಿ. ಸರಿ, ಬನ್ನಿ. ಲೈ, ನೀವು ಹೋಗಿತ್ತು ಈ ಥರ ಗೊತ್ತಾಯ್ತಾ? ಇಲ್ಲಣ್ಣ, ನನಗೆ ಗೊತ್ತಿರುವ ಎಲ್ಲ ಹುಡುಗರ ಹತ್ರ ಹೇಳಿದ್ದೇನೆ. ಇವತ್ತೇನಾದರೂ ಸಿಗಲಿಲ್ಲ ಅಂದರೆ ಎಲ್ಲ ಕಡೆ ಪೋಸ್ಟರ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬೇಡ, ಅವ್ರು ಪೊಲೀಸರ ಜೊತೆ ಹೋಗಿದಾರಲ್ಲ, ಅವ್ರು ಫೋನ್ ಮಾಡಿ ವಿಚಾರಿಸಿ. ಗೊತ್ತಾಗಿದ್ರೆ ಅವರೇ ಫೋನ್ ಮಾಡಿರೋತ್ತಿಗೆ. ಅಲ್ಲ, ಯಾವುದಕ್ಕೂ ಇನ್ನೊಂದು ಕಿತ ವಿಚಾರಿಸಿದ್ರೆ ಒಳ್ಳೇದಲ್ವೇ? ಕೇಳಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.